ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಹೆಡ್ ಕೋಚ್ ಆದ್ಮೇಲೆ ಅವರ ಬಗ್ಗೆ ನೆಗೆಟಿವ್ ಟಾಕ್ಸ್ ಅಂತೂ ಇದ್ದೇ ಇದೆ. ಟೀಮ್ ಸೆಲೆಕ್ಷನ್, ಪ್ಲೇಯಿಂಗ್ 11 ಕೆಲವರಿಗೆ ಮಾತ್ರನೇ ಪ್ರಿಯಾರಿಟಿ, ಮತ್ತಷ್ಟು ಟ್ಯಾಲೆಂಟೆಡ್ ಪ್ಲೇಯರ್ಗಳಿಗೆ ಅವಕಾಶವನ್ನ ನೀಡದೇ ಇರೋದು, ಹೀಗೆ ಸಾಕಷ್ಟು ಕಂಪ್ಲೇಂಟ್ಸ್ ಇದ್ದೇ ಇದೆ. ಗಂಭೀರ್ ಕೋಚ್ ಆದ್ಮೇಲೆ ಟೆಸ್ಟ್ ಫಾರ್ಮೆಟ್ನಲ್ಲಿ ತಂಡ ಅಂತೂ ಹಳ್ಳ ಹಿಡಿದಿದೆ. ಏಕದಿನ ಮಾದರಿಯಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ. ಬಟ್ T20 ಫಾರ್ಮೆಟ್ನಲ್ಲಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಇತ್ತು. ಆದ್ರೆ ಈಗ ಐರ್ಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್ ಆಗೋ ಮೂಲಕ ಅಲ್ಲೂ ಕೂಡ ಟೀಕೆಗಳು ಎದುರಾಗ್ತಾ ಇದೆ. ಹಾಗಂತ ಗೌತಮ್ ಗಂಭೀರ್ ಕೋಚ್ ಆದ್ಮೇಲೆ ಭಾರತ ಹೀಗೆ ಪಾತಾಳಕ್ಕೆ ಬಿದ್ದಿರೋದು ಮೊದಲೇನೂ ಅಲ್ಲ. ಕಳೆದ 2 ವರ್ಷಗಳಿಂದ ಬೇಡದೇ ಇರುವಂತ ದಾಖಲೆಗಳ ಸರಮಾಲಿಯೇ ಇದೆ. ಹಾಗಾದ್ರೆ ಗಂಭೀರ್ಗೆ ಈಗ ಆಂಗ್ಲರ ನಾಡಿನ T20 ಸರಣಿಯ ಗೆಲುವು ಎಷ್ಟು ಮುಖ್ಯವಾಗುತ್ತೆ? ಅವರ ಅಂಡರ್ನಲ್ಲಿ ಆಗಿರುವಂತ ಡ್ಯಾಮೇಜ್ಗಳು ಎಷ್ಟು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕಳೆದ 2 ವರ್ಷಗಳಿಂದ T20 ಸರಣಿಗಳಲ್ಲಿ ಸೋಲನ್ನೇ ಕಾಣದಂತ ಭಾರತ ಐರ್ಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್ ಆಗಿದ್ದು ಚಾಂಪಿಯನ್ ತಂಡಕ್ಕೆ ಅತಿ ದೊಡ್ಡ ಮುಖಭಂಗವಾಗುವಂತೆ ಮಾಡಿದೆ. ಕ್ರಿಕೆಟ್ ಶಿಶುಗಳ ಎದುರಿನ ಸೋಲಿನ ಗಾಯ ಮಾಯಬೇಕು ಅಂದ್ರೆ ಆಂಗ್ಲರ ನಾಡಿನಲ್ಲಿ ಗೆದ್ದು ಮುಲಾಮನ ಹಚ್ಚಲೇಬೇಕು. ಹಾಗಂತ ಅದು ಸುಲಭದ ಕೆಲಸ ಕೂಡ ಇಲ್ಲ. ಆಟಗಾರರು ಅವರ ಪ್ರದರ್ಶನಕ್ಕಿಂತ ಜಾಸ್ತಿ ಸವಾಲಿರೋದು ಗೌತಮ್ ಗಂಭೀರ್ ಅವರ ನಿರ್ಧಾರಗಳ ಬಗ್ಗೆ. ಅಲ್ಲಿಯವರೆಗೆ ಟೀಮ್ ಇಂಡಿಯಾ ಕಟ್ಟಿದ್ದಂತ ದಾಖಲೆಗಳ ಕೋಟೆ ಗಂಭೀರ್ ಕೋಚ್ ಆದ್ಮೇಲೆ ಛಿದ್ರವಾಗ್ತಿದೆ. ಸೊ ಗಂಭೀರ್ ಅಂಡರ್ನಲ್ಲಿ ಏನೆಲ್ಲ ಆಗಿದೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಗಂಭೀರ್ ಕೋಚ್ ಆದ್ಮೇಲೆ ಜಾರಿದ್ದೇ ಜಾಸ್ತಿ ಭಾರತ. 2024ರ T20 ವಿಶ್ವಕಪ್ ಗೆದ್ದು ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿತಾರೆ. ರಾಹುಲ್ ಕೋಚ್ ಸ್ಥಾನವನ್ನ ಬಿಟ್ಟು ಕೊಟ್ಟಾಗ ಭಾರತ T20 ಫಾರ್ಮೆಟ್ನಲ್ಲಿ ಚಾಂಪಿಯನ್ ಟೀಮ್. ಏಕದಿನ ಮಾದರಿಯಲ್ಲಂತೂ ವಿಶ್ವಕಪ್ನಲ್ಲಿ ರನ್ನರ್ ಅಪ್ ಆಗಿದ್ರು. ಟೆಸ್ಟ್ ಫಾರ್ಮೆಟ್ನಲ್ಲಿ WTC ಫೈನಲ್ ರೇಸ್ನ ಟಾಪ್ 2 ನಲ್ಲಿದ್ರು. ಸೊ 3 ಮಾದರಿಯಲ್ಲೂ ಕೂಡ ಪೀಕ್ ಪರ್ಫಾರ್ಮೆನ್ಸಸ್ ಇತ್ತು. ಆದರೆ ಗೌತಮ್ ಗಂಭೀರ್ ಕೋಚ್ ಪಟ್ಟಕ್ಕೇರಿದ್ದೇ ಏರಿದ್ದು. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಟಿಕೆಟ್ ಮಿಸ್ ಆಗುತ್ತೆ. ಏಕದಿನ ಮಾದರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ರೂ ಕೂಡ ಸಾಕಷ್ಟು ಸರಣಿಗಳಲ್ಲಿ ಸೋಲ್ಬೇಕಾಗುತ್ತೆ. ತವರಿನಲ್ಲಂತೂ ಭಾರತ ಈಸಿಯಾಗಿ ಸರೆಂಡರ್ ಆಗೋದು ಮಾಮೂಲಾಗಿದೆ. ಅಟ್ಲೀಸ್ಟ್ T20 ತಂಡವಾದ್ರೂ ಯಶಸ್ವಿಯಾಗಿ ಸಾಕ್ತಾ ಇದೆ ಅನ್ನುವಾಗ್ಲಿ ಅಲ್ಲಿಯೂ ಕೂಡ ಹೀನಾಯ ದಾಖಲೆ ಬರೆದಾಯ್ತು. ಗೌತಮ್ ಗಂಭೀರ್ ಕೋಚ್ ಅವಧಿಯಲ್ಲಿ ಭಾರತ ಹೇಗೆಲ್ಲ ಪತನವಾಗಿದೆ ಅಥವಾ ಸಹಿಸಿಕೊಳ್ಳಲಾಗದಂತ ಸೋಲುಗಳು ಏನೆಲ್ಲ ಕಂಡಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಗೌತಮ್ ಗಂಭೀರ್ಗೆ ಮೊದಲ ಹೊಡೆತ ಬಿದ್ದಿದ್ದೆ ಶ್ರೀಲಂಕಾ ಏಕದಿನ ಸರಣಿಯಲ್ಲಿ. 2024ರ ಜುಲೈನಲ್ಲಿ ಅವರು ಹೆಡ್ ಕೋಚ್ ಹುದ್ದೆಗೆ ಹೇರ್ತಾರೆ. ಸೊ 2024ರ ಆಗಸ್ಟ್ನಲ್ಲಿ ಭಾರತ ಶ್ರೀಲಂಕಾ ಪ್ರವಾಸವನ್ನ ಕೈಗೊಳ್ಳುತ್ತೆ. ಸೊ ಅಲ್ಲಿ ಏಕದಿನ ಸರಣಿಯನ್ನ 2-0 ಅಂತರದಲ್ಲಿ ಸೋಲ್ತಾರೆ. ಸೊ ಆ ಸೋಲು ಭಾರತಕ್ಕೆ ಶ್ರೀಲಂಕಾ ವಿರುದ್ಧ 27 ವರ್ಷಗಳ ನಂತರ ಬಂದಂತ ಸೋಲಾಗಿತ್ತು. ಸೊ ಇದು ಆರಂಭದಲ್ಲೇ ಅತಿ ದೊಡ್ಡ ಆಘಾತವನ್ನ ತಂದುಕೊಡುತ್ತೆ. ಕೋಚ್ ಆಗಿದ್ದಂತ ಗೌತಮ್ ಗಂಭೀರ್ ಅವರ ಅಂಡರ್ನಲ್ಲಿ ಟೀಮ್ ಇಂಡಿಯಾ ಸೋಲು. ಅನಂತರದಲ್ಲಿ 36 ವರ್ಷಗಳ ಬಳಿಕ ನ್ಯೂಜಿಲೆಂಡ್ ವಿರುದ್ಧ ತವರಿನಲ್ಲಿ ಟೆಸ್ಟ್ ಸರಣಿಯನ್ನ ಸೋತಿದ್ದು. ಸೊ 36 ವರ್ಷಗಳ ಕಾಲ ನ್ಯೂಜಿಲೆಂಡ್ ತಂಡ ಭಾರತದಲ್ಲಿ ಟೆಸ್ಟ್ ಸರಣಿಯನ್ನ ಗೆಲ್ಲೋಕೆ ಸಾಧ್ಯನೇ ಆಗಿಲ್ಲ. ಆ ರೀತಿಯಾಗಿ ಭಾರತ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ಕೊಂಡ್ ಬಂದಿತ್ತು. ಆದ್ರೆ ಕೋಚ್ ಗಂಭೀರ್ ಅವರ ಅಂಡರ್ನಲ್ಲಿ ಅಥವಾ ಅವರ ಒಂದು ಲೀಡರ್ಶಿಪ್ ನಲ್ಲಿ 36 ವರ್ಷಗಳ ಬಳಿಕ ಭಾರತ ನ್ಯೂಜಿಲೆಂಡ್ ವಿರುದ್ಧ ತವರಿನಲ್ಲಿ ಟೆಸ್ಟ್ ಸರಣಿಯನ್ನ ಸೋಲ್ಬೇಕಾಗುತ್ತೆ. ಹಾಗೆ 15 ವರ್ಷಗಳ ನಂತರ ದಕ್ಷಿಣ ಆಫ್ರಿಕಾ ವಿರುದ್ಧ ತವರಿನಲ್ಲಿ ಟೆಸ್ಟ್ ಪಂದ್ಯವನ್ನ ಸೋಲುತ್ತೆ ಭಾರತ. ಸೊ 15 ವರ್ಷಗಳ ಕಾಲ ಏನು ಸೌತ್ ಆಫ್ರಿಕಾ ಪಡೆ ಭಾರತದಲ್ಲಿ ಟೆಸ್ಟ್ ಪಂದ್ಯವನ್ನ ಗೆದ್ದಿದ್ದೇ ಇಲ್ಲ. ಸೊ ಆದ್ರೆ ಭಾರತ 15 ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ವಿರುದ್ಧ ತವರಿನಲ್ಲಿ ಟೆಸ್ಟ್ ಪಂದ್ಯವನ್ನ ಸೋಲುತ್ತೆ. ಹಾಗೆ 25 ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ವಿರುದ್ಧ ತವರಿನಲ್ಲಿ ಟೆಸ್ಟ್ ಸರಣಿಯನ್ನ ಸೋಲುವಂತದ್ದು. 2.5 ದಶಕಗಳ ಕಾಲ ಸೌತ್ ಆಫ್ರಿಕಾ ತಂಡ ಭಾರತದಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದಿದ್ದೇ ಇಲ್ಲ. ಆದ್ರೆ ಗಂಭೀರ್ ಅವರ ಅಂಡರ್ನಲ್ಲಿ ಭಾರತ ಆ ಸರಣಿಯನ್ನು ಕೂಡ ಸೋತು ಆ ಒಂದು ಬೇಡದ ದಾಖಲೆಯನ್ನು ಕೂಡ ಮಾಡಬೇಕಾಗಿ ಬರುತ್ತೆ. ಇನ್ನು 47 ವರ್ಷಗಳ ನಂತರ ತವರು ನೆಲದಲ್ಲಿ ಸತತ 3 ಟೆಸ್ಟ್ ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದು ಭಾರತ. ಟೆಸ್ಟ್ ಫಾರ್ಮೆಟ್ನಲ್ಲಿ ಭಾರತ ಹೇಗೆ ಪೀಕ್ ನಲ್ಲಿ ಇತ್ತು ಅಂದ್ರೆ ಸೊ ಭಾರತ ಕಟ್ಟಿದಂತ ಭದ್ರಕೋಟೆಯನ್ನ ಆಲ್ಮೋಸ್ಟ್ ಛಿದ್ರ ಮಾಡ್ತಿರೋದೇ ಗಂಭೀರ್ ಅವರು. ಅದು ಕೂಡ ಸತತ 3 ಟೆಸ್ಟ್ ಪಂದ್ಯಗಳ ಸೋಲನ್ನ ಕಾಣುತ್ತೆ ಭಾರತ 47 ವರ್ಷಗಳ ಬಳಿಕ. ಇನ್ನು 19 ವರ್ಷಗಳ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಟೆಸ್ಟ್ ಪಂದ್ಯವನ್ನ ಸೋಲೋದು. ಸೊ ಟೆಸ್ಟ್ ಮಾದರಿ ಅಂತ ಬಂದಾಗ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ ಭಾರತ ಪಾಲಿಗೆ ಒಂದ್ ರೀತಿಯಾದಂತಹ ಗೋಲ್ಡನ್ ಸ್ಟೇಡಿಯಂ ಆಗಿತ್ತು. 19 ವರ್ಷಗಳ ಪಾರುಪತ್ಯವನ್ನ ಅಂತ್ಯಗೊಳಿಸಿದ್ದೇ ಗಂಭೀರ್ ಅವರ ಕೋಚಿಂಗ್.
ಸೊ ಅವರ ಕೋಚಿಂಗ್ನಲ್ಲಿ ಇದು ಕೂಡ ಆಗಿ ಹೋಯಿತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಆನಂತರ 12 ವರ್ಷಗಳ ನಂತರ ತವರು ನೆಲದಲ್ಲಿ ಟೆಸ್ಟ್ ಸರಣಿಯನ್ನು ಸೋಲುವಂಥದ್ದು ಭಾರತ. ಸೊ ನೋಡಿ, ಇಲ್ಲಿ 1 ದಶಕದವರೆಗೆ ಯಾವುದೇ ತಂಡ ಭಾರತಕ್ಕೆ ಬಂದರೂ ಕೂಡ ಟೀಮ್ ಇಂಡಿಯಾವನ್ನ ಭಾರತದಲ್ಲಿ ಒಂದೇ ಒಂದು ಟೆಸ್ಟ್ ಸರಣಿಯಲ್ಲಿ ಸೋಲಿಸೋಕೆ ಸಾಧ್ಯನೇ ಆಗಿರಲಿಲ್ಲ. 12 ವರ್ಷಗಳ ಕಾಲ ಕ್ಯಾಪ್ಟನ್ಗಳು ಚೇಂಜ್ ಆಗಿದ್ರು, ಕೋಚ್ಗಳು ಚೇಂಜ್ ಆಗಿದ್ರು, ಬಟ್ ರಿಸಲ್ಟ್ ಮಾತ್ರ ಚೇಂಜ್ ಆಗಿರಲಿಲ್ಲ. ಭಾರತ ತಂಡ ಮಾತ್ರ ಆ ರೀತಿಯಾಗಿ ಎಕ್ಸ್ಟ್ರಾರ್ಡಿನರಿಯಾಗಿ ಟೆಸ್ಟ್ ಫಾರ್ಮೆಟ್ನಲ್ಲಿ ಪ್ರದರ್ಶನ ನೀಡ್ತಾ ಬಂದಿತ್ತು. ಆದರೆ ಗಂಭೀರ್ ಕೋಚ್ ಆದಮೇಲೆ 12 ವರ್ಷಗಳ ಈ ಒಂದು ಪಾರುಪತ್ಯ ಅಂತ್ಯವಾಗಿತ್ತು. ಭಾರತ ತವರಿನಲ್ಲೇ ಸರಣಿಯನ್ನ ಸೋಲ್ಬೇಕಾಗುತ್ತೆ. ಹಾಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ತವರಿನಲ್ಲಿ ಟೆಸ್ಟ್ ಸರಣಿಯಲ್ಲಿ ವೈಟ್ ವಾಶ್ ಆಗುವಂಥದ್ದು. ಸೊ ಇಲ್ಲಿ ಭಾರತ ತವರಿನಲ್ಲಿ ಟೆಸ್ಟ್ ಸರಣಿಗಳನ್ನ ಸೋತರೂ ಕೂಡ ಎಲ್ಲಾ ಪಂದ್ಯಗಳನ್ನ ಸೋತು ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ದೇ ಇಲ್ಲ. ಆದ್ರೆ ಗೌತಮ್ ಗಂಭೀರ್ ಅವರ ಪೀರಿಯಡ್ ನಲ್ಲಿ ಇದು ಕೂಡ ಆಗಿ ಹೋಯ್ತು. ಸೊ ಇತಿಹಾಸದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಭಾರತ ತಂಡ 3 ಟೆಸ್ಟ್ ಪಂದ್ಯಗಳನ್ನ ಸೋತು ನ್ಯೂಜಿಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್ ಆಗಿತ್ತು. ಸೊ ಇದನ್ನು ಕೂಡ ನಾವಿಲ್ಲಿ ಪರಿಗಣನೆ ಮಾಡಲೇಬೇಕಾಗುತ್ತೆ ಇವರ ಒಂದು ಕೆಟ್ಟ ದಾಖಲೆಗಳ ಲಿಸ್ಟ್ ನಲ್ಲಿ. ಜೊತೆಗೆ ಮೊದಲ ಬಾರಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ ನಿಂದ ಹೊರಬೀಳುತ್ತೆ ಅಥವಾ ಟಿಕೆಟ್ ಅನ್ನ ಪಡೆಯೋಕೆ ಸಾಧ್ಯವಾಗೋದಿಲ್ಲ. ಸೊ ಅವರ ಕೋಚಿಂಗ್ ಪೀರಿಯಡ್ ಆರಂಭದಲ್ಲೇ ಈ ರೀತಿಯಾದಂತಹ ಆಘಾತ ಎದುರಾಗೋದು. ಸೊ ಅನಂತರದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ 50 ರನ್ಗಳ ಒಳಗೆ ಆಲ್ಔಟ್ ಆಗುತ್ತೆ. ಸೊ ಇದು ಒಂದು ಕೂಡ ಕೆಟ್ಟ ದಾಖಲೆ. ಭಾರತದಲ್ಲಿ ಟೀಮ್ ಇಂಡಿಯಾ ಯಾವತ್ತೂ ಕೂಡ 50 ರನ್ಗಳ ಒಳಗೆ ಆಲ್ಔಟ್ ಆಗಿದ್ದೇ ಇಲ್ಲ. ಫಾರ್ ದಿ ಫಸ್ಟ್ ಟೈಮ್ ಈ ಅನ್ವಾಂಟೆಡ್ ರೆಕಾರ್ಡ್ ಕೂಡ ಅವರ ಪೀರಿಯಡ್ ನಲ್ಲೇ ಆಗುತ್ತೆ. ಜೊತೆಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಭಾರತಕ್ಕೆ ಅತಿ ದೊಡ್ಡ ಸೋಲು 408 ರನ್ಗಳ ಬಿಗ್ ಮಾರ್ಜಿನ್ನ ಹೀನಾಯ ಸೋಲು. ಕಳೆದ ವರ್ಷ ಸೌತ್ ಆಫ್ರಿಕಾ ವಿರುದ್ಧ ಭಾರತ ನೆಲದಲ್ಲಿ ಆಗುವಂತ ಹೀನಾಯ ಸೋಲು ಇದು. ಅದು ಕೂಡ ಟೆಸ್ಟ್ ಫಾರ್ಮೆಟ್ ನಲ್ಲಿ 408 ರನ್ಗಳ ಬೃಹತ್ ಅಂತರದಲ್ಲಿ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಸೋಲುವಂಥದ್ದು. ಜೊತೆಗೆ ನ್ಯೂಜಿಲೆಂಡ್ ವಿರುದ್ಧ ಮೊದಲ ಬಾರಿಗೆ ತವರಿನಲ್ಲಿ ಏಕದಿನ ಸರಣಿಯನ್ನ ಸೋಲುವಂಥದ್ದು. ಸೊ ನ್ಯೂಜಿಲೆಂಡ್ ತಂಡ ಅಂತ ಬಂದಾಗ ಭಾರತದಲ್ಲಿ ಯಾವತ್ತಿಗೂ ಕೂಡ ಏಕದಿನ ಸರಣಿಯನ್ನ ಸೋತಿದ್ದೇ ಇಲ್ಲ. ಬಟ್ ಈಗ ಅದು ಕೂಡ ಆಗಿದೆ. ಅಂದ್ರೆ ಈ ವರ್ಷದ ಆರಂಭದಲ್ಲಿ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆದಂತ ಏಕದಿನ ಮಾದರಿಯ ಸರಣಿಯಲ್ಲಿ ಭಾರತ ಫಾರ್ ದಿ ಫಸ್ಟ್ ಟೈಮ್ ಸೋಲನ್ನು ಒಪ್ಪಿಕೊಳ್ಳುತ್ತೆ. ಜೊತೆಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಐರ್ಲೆಂಡ್ ವಿರುದ್ಧ T20 ಪಂದ್ಯವನ್ನ ಸೋಲುತ್ತೆ. ಜೊತೆಗೆ ಸರಣಿಯನ್ನ ಸೋಲುವಂಥದ್ದು ಕೂಡ ಫಾರ್ ದಿ ಫಸ್ಟ್ ಟೈಮ್. ಸೊ ಇತ್ತೀಚೆಗೆ ಕಳೆದ ವಾರವಷ್ಟೇ ಮುಗ್ದಿರುವಂತಹ ಸರಣಿ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಇತಿಹಾಸದಲ್ಲಿ ಸೊ ಭಾರತ ಯಾವತ್ತಿಗೂ ಕೂಡ ಐರ್ಲೆಂಡ್ ವಿರುದ್ಧ ಜಸ್ಟ್ ಪಂದ್ಯವನ್ನೇ ಸೋತಿರ್ಲಿಲ್ಲ. 10 ಪಂದ್ಯಗಳಲ್ಲಿ ಸತತವಾಗಿ ಗೆದ್ಕೊಂಡು ಬಂದಿದ್ರು. ಬಟ್ 11 ಹಾಗೆ 12ನೇ ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋತಿರುವಂತದ್ದು. ಅದು ಕೂಡ ಗಂಭೀರ್ ಅವರ ಪೀರಿಯಡ್ ನಲ್ಲೇ ಆಗ್ತಾ ಇರುವಂತ ಅತಿ ದೊಡ್ಡ ಡ್ಯಾಮೇಜ್ ಅಥವಾ ಅತಿ ದೊಡ್ಡ ಅನ್ವಾಂಟೆಡ್ ರೆಕಾರ್ಡ್ ಇದು. ಸೊ ಇದಾದ್ಮೇಲೆ ಇಲ್ಲಿ ಗಂಭೀರ್ ಅವರ ಕೋಚಿಂಗ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುವಂತದ್ದು, ಜೊತೆಗೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸೊ ಇದೆಲ್ಲ ಮೇನ್ ಇರುವಂತಹದ್ದು ಮಾತ್ರ ಇಲ್ಲಿ ಹೇಳ್ತಾ ಇರುವಂತದ್ದು. ಇದಲ್ಲದೆ ಕೂಡ ದೊಡ್ಡ ಮಟ್ಟದಲ್ಲಿ ಅಥವಾ ಏನು ಬಿಗ್ ಮಾರ್ಜಿನ್ ಅಲ್ಲಿ ಅಥವಾ ಅತಿ ದೊಡ್ಡ ಡ್ಯಾಮೇಜ್ ಎನ್ನುವಂತ ಲಿಸ್ಟ್ ಗಳಲ್ಲಿ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇಷ್ಟೇ ಅಲ್ಲದೆ ಇನ್ನೂ ಕೂಡ ಸಾಕಷ್ಟು ಸಲ ಎಡವಿದೆ ಭಾರತ. ಒಟ್ನಲ್ಲಿ ಗೌತಮ್ ಗಂಭೀರ್ ಕೋಚ್ ಹುದ್ದೆಗೇರಿದ ಮೇಲೆ ಅವರೂ ಯಾರಿಗೂ ಇಷ್ಟವಾಗಿಲ್ಲ, ಅವರ ನಿರ್ಧಾರಗಳು ಇಷ್ಟವಾಗ್ತಿಲ್ಲ. ಕೊನೆಗೆ ತಂಡದ ಪ್ರದರ್ಶನ ಕೂಡ ಕೆಳಮಟ್ಟಕ್ಕಿಳಿತಾ ಇದೆ. ಸೊ ಗೌತಮ್ ಗಂಭೀರ್ ಕೋಚ್ ಆದ್ಮೇಲೆ ಭಾರತ ತಂಡದ ಯಾವ ಸೋಲು ನಿಮಗೆ ತುಂಬಾನೇ ಹರ್ಟ್ ಮಾಡಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.